ಹಸಿರಲೇ ಉಸಿರಿದೆ ಆ ಉಸಿರಲೇ ನಿನ್ನ ಕನಸಿದೆ ಆ ಕನಸಲೇ ನಿನ್ನ ನಗುವಿದೆ ಆ ನಗುವಿಗಾಗಿ ನಾ ಕಾದಿರುವೆ ಆ ನಗು ಇರಲಿ ನಿನಗೆ ಶಾಶ್ವತ ಅದುವೆ ನನ್ನ ಮನದ ಇಂಗಿತ ಹಸಿರಲೇ ಉಸಿರಿದೆ ಆ ಉಸಿರಲೇ ನನ್ನ ಕನಸಿದೆ ಉಸಿರೇ ಜೀವ ಜಲವೇ ಹರಿವ ನದಿಯಾಗು ನೀ ನಾನಿರುವೆ ಆಸರೆ ನಿಂತ ಕೆರೆಯಾಗು ನೀ ನಾನಾಗುವೆ ಸೆರೆ ಆ ನಗುವು ಇರಲಿ ನಿನಗೆ ಶಾಶ್ವತ ಅದುವೆ ನನ್ನ ಮನದ ಅಂಕಿತ ತಾಯಾಗಿ ನಿನಗೆ ಮಗುವಾಗಿ ನೀ ನನಗೆ ಹಸಿರಲೇ ಉಸಿರಿದೆ ಆ ಉಸಿರಲೇ ನಿನ್ನ ಕನಸಿದೆ ಅನು, ಅರ್ಜೆಂಟಾಗಿ ಬಾ ಅಂದ್ಬಿಟ್ಟು ನೀನು ಫಾಲ್ಸ್ ನೋಡ್ಕೊಂಡಿದ್ಯಲ್ಲ, ಏನು ವಿಷಯ? ಹೇಳಕ್ ತುಂಬಾ ಇದೆ. ಸರ್. ಹಲೋ. ಓಕೆ. ಓಕೆ, ಬಾಯ್. ಎಕ್ಸ್ಕ್ಯೂಸ್ ಮಿ ಸರ್. ಎಸ್, ಪ್ಲೀಸ್ ಕಮ್. ಟೇಕ್ ಯುವರ್ ಸೀಟ್. ವೆಲ್ಕಮ್ ಟು ಅವರ್ ಕಂಪನಿ, ಮಿಸ್ ಅನುಷಾ. ಥ್ಯಾಂಕ್ ಯು ಸರ್. ರಾಹುಲ್. ಎಸ್ ಸರ್. ಪ್ಲೀಸ್ ಕಮ್ ಇನ್. ಮಿಸ್ ಅನುಷಾ, ರಾಹುಲ್ ಅಂತ. ಹಾಯ್. ಮಿಸ್ ಅನುಷಾ, ಇನ್ಮೇಲೆ ಇವ್ರು ನಿಮಗೆ ಟ್ರೈನ್ ಮಾಡ್ತಾರೆ. ಹೆಡ್ ಆಫೀಸಲ್ಲಿ ನನಗೆ ಅರ್ಜೆಂಟ್ ಮೀಟಿಂಗ್ ಇದೆ, ನಾನು ಹೊರಡ್ತಾ ಇದ್ದೀನಿ. ಏನಾದರೂ ಇದ್ರೆ ಕಾಲ್ ಮಾಡಿ, ಆಯ್ತಾ? ಓಕೆ ಗಾಯ್ಸ್, ಗುಡ್ ಲಕ್ ಬೋತ್ ಆಫ್ ಯು. ಓಕೆ, ಥ್ಯಾಂಕ್ ಯು ಸರ್. ಬನ್ನಿ. ನಾನು ಅರ್ಜುನ್ನ ಮದುವೆ ಆದಮೇಲೆ ನಮಗೆ ಒಂದು ಹೆಣ್ಮಗು ಹುಟ್ಟಿತು. ಸ್ಮಯ, ನನ್ನ ಜೊತೆ ಆಟ ಆಡಕ್ಕೆ ಬರ್ತೀಯಾ? ಈ ಗೊಂಬೆ ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನ ಕೊಡ್ತೀನಿ, ನೀನು ನನ್ನ ಜೊತೆ ಆಟ ಆಡಕ್ಕೆ ಬರ್ತೀಯಾ? ಏ ಸ್ಮಯ, ಬಾರ ನನ್ನ ಜೊತೆ ಆಟ ಆಡಕ್ಕೆ. ಸ್ಮಯ, ಮಾತಾಡ ನನ್ನ ಜೊತೆ. ಯಾಕೆ ಮಾತಾಡ್ತಾ ಇಲ್ಲ? ಸ್ಮಯ, ಯಾವಾಗ ನೋಡಿದ್ರು ಈ ಥರನೇ ಮಾಡ್ತೀಯ. ಬಾರೆ. ಸ್ಮಯ, ಪ್ಲೀಸ್ ಆಟ ಆಡಕ್ಕೆ ಬಾರೆ. ಬಾರೆ.
ಸ್ಮಯ. ಅಂಕಲ್ ಅಂಕಲ್, ಯಾಕೆ ಸ್ಮಯ ನನ್ನ ಜೊತೆ ಆಟ ಆಡಲ್ಲ? ಯಾವಾಗಲೂ ಹಿಂಗೆ ಮಾಡ್ತಾಳೆ. ಪುಟ, ಅವಳು ಟಯರ್ಡ್ ಆಗಿರ್ತಾಳೆ. ಒಂದು ಕೆಲಸ ಮಾಡು, ಹೋಗು, ಸಂಜೆ ಬಾ ಹೋಗು. ಏನು ಅಂಕಲ್, ಇವಳು ನನ್ನ ಜೊತೆ ಮಾತಾಡೋದೇ ಇಲ್ಲ. ಪುಟ, ನಾನು ಕೆಲಸ ಮಾಡ್ತಾ ಇದ್ದೀನಿ, ಡಿಸ್ಟರ್ಬ್ ಮಾಡಬಾರ್ದಲ್ವಾ, ಪ್ಲೀಸ್. ಅಂಕಲ್, ಇವಳು ಈ ಥರ ಮಾಡಿದ್ರೆ ನಾನು ನಿಮ್ಮ ಮನೆಗೆ ಬರಲ್ಲ. ಅರ್ಜುನ್, ನಂಗನ್ಸತ್ತೆ ನಮ್ಮ ಸ್ಮಯಂಗೇನೋ ತೊಂದರೆ ಇದೆ ಅಂತ. ಒಂದ್ಸಲ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋಣವಾ? ಅನು, ಕಾಶ್ವಿ ಏನೋ ಹೇಳಿಲ್ಲ ಅಂತ ನೀನು ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ? ಸುಮ್ಮನಿರು, ನನ್ನ ಮಗಳಿಗೇನೂ ಆಗಿಲ್ಲ. ಏನಾಯ್ತು ಅರ್ಜುನ್? ಶಾರ್ಪ್ ಇತ್ತಲೇನೆ, ಚುಚ್ತು. ಅರ್ಜುನ್ ನೋಡು, ನೀನು ನೋವಿಂದ ಕಿರ್ಚ್ತಾ ಇದ್ರು ನಮ್ಮ ಮಗಳು ರಿಯಾಕ್ಟೇ ಮಾಡ್ತಿಲ್ಲ. ಏನೋ ತೊಂದರೆ ಇದೆ ಅರ್ಜುನ್. ಅನು, ಕೆಲವು ಮಕ್ಕಳಿಗೆ ಲೇಟ್ ಆಗುತ್ತೆ, ಇವೆಲ್ಲ ಕಾಮನ್. ನೀನು ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ? ಅರ್ಜುನ್, ಹಂಗಲ್ಲ ಅರ್ಜುನ್. ಒಂದ್ಸಲ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದ್ರಿಂದ ಏನ್ ತೊಂದರೆ ಆಗುತ್ತೆ? ಪ್ಲೀಸ್ ಅರ್ಜುನ್, ನನ್ನ ಸಮಾಧಾನಕ್ಕೋಸ್ಕರ. ಸರಿ ಆಯಿತು, ಕರ್ಕೊಂಡು ಹೋಗ್ತೀನಿ. ನಾನು ಕೆಲಸ ಮುಗಿಸ್ತೀನಿ, ಪ್ಲೀಸ್. ಇಲ್ಲ, ಆ್ಯಕ್ಚುಲಿ ನಾನು ಇವತ್ತು ಕ್ಲಿನಿಕಲ್ಲಿ ಇರ್ತೀನಿ, ನಾಳೆ ಹಾಸ್ಪಿಟಲ್ ಇರ್ತೀನಿ. ಹಾಂ, ಬನ್ನಿ ಬನ್ನಿ. ಓಕೆ. ಹಾಯ್ ಅಜ್ಜು. ಹಾಯ್ ರವಿ. ಹಾಯ್, ಹೌ ಆರ್ ಯು? ಗುಡ್. ಪ್ಲೀಸ್. ಹಲೋ ಡಾಕ್ಟರ್. ಹಾಯ್ ರವಿ, ಒಂದು ಸ್ಮಾಲ್ ಇಶ್ಯೂ. ಅನು, ನಮ್ಮ ಮಗಳು ಸ್ಮಯಾಗೀಗ 6 ವರ್ಷ. ಏನ್ ಪ್ರಾಬ್ಲಮ್ ಅಂದ್ರೆ ನಗೋದಿಲ್ಲ, ಒಬ್ಳೇ ಯಾವಾಗ್ಲೂ ಇರ್ತಾಳೆ, ಕರೆದ್ರೆ ರೆಸ್ಪಾಂಡ್ ಮಾಡಲ್ಲ, ಬೇರೆ ಮಕ್ಕಳ ಜೊತೆ ಸೇರೋದಿಲ್ಲ, ಏನೋ ಥರ ಡಿಫ್ರೆಂಟ್ ಬಿಹೇವಿಯರ್ ಅನ್ನಿಸ್ತಾ ಇದೆ. ಏನಾಗಿರ್ಬೋದು ಅಂತ? ಮಗುನ ಒಂದ್ಸತಿ ಕರ್ಕೊಬರ್ತೀರಾ? ಹಾಂ. ಹಾಯ್ ಪುಟ, ವಾಟ್ಸ್ ಯುವರ್ ನೇಮ್? ತಿಂಡಿ ಆಯ್ತಾ? ಡಾಕ್ಟರ್ ಕೇಳ್ತಿದ್ರೆ ಆನ್ಸರ್ ಮಾಡು ಪುಟ್ಟ. ಇಟ್ಸ್ ಓಕೆ. ಈ ಕಡೆ ತಿರುಗು. ಆ ಮಾಡು, ಆ ಮಾಡು. ಗುಡ್. ಕೂತ್ಕೊಳ್ಳಿ. ಅರ್ಜುನ್, ನಥಿಂಗ್ ಟು ವರಿ. ನಾನು ಚೆಕ್ ಮಾಡ್ದಂಗೆ ಗಂಟ್ಲು ಕಿವಿಲೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ನನಗನ್ಸುತ್ತೆ ಇದು ಡೆವಲಪ್ಮೆಂಟಲ್ ಡಿಸಾರ್ಡರ್ ಅಂತ. ಹಾಗಂದ್ರೆ ಏನು ರವಿ? ಐ ಮೀನ್, ನಾವಿಬ್ರಿಗೆ ಏನು ಮಾಡಬೇಕು? ನೀವೊಂದು ಕೆಲಸ ಮಾಡಿ, ಯಾರಾದರೂ ಒಳ್ಳೆ ಚೈಲ್ಡ್ ಸೈಕ್ಯಾಟ್ರಿಸ್ಟ್ನ ಮೀಟ್ ಮಾಡಿ. ನನ್ನ ಫ್ರೆಂಡೇ ಒಬ್ಬರು ಡಾಕ್ಟರ್ ದೇವ್ ಅಂತಿದ್ದಾರೆ, ಅವ್ರ ನಂಬರ್ ಕೊಡ್ತೀನಿ. ನಾನು ಹೇಳಿದೆ ಅಂತ ಹೇಳಿ ಅವ್ರನ್ನ ಮೀಟ್ ಮಾಡಿ. ಪ್ಲೀಸ್. 9845001122. ಡಾಕ್ಟರ್ ದೇವ್ ಅಲ್ಲ? ಎಸ್. ರೈಟ್ ರವಿ. ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಓಕೆ. ನಾನು ಮಾತಾಡ್ಬಿಟ್ಟು ತಿಳಿಸ್ತೀನಿ. ಗುಡ್ ಲಕ್. ಥ್ಯಾಂಕ್ ಯು. ಚಾಕ್ಲೇಟ್ ಬೇಕಾ ನಿಮಗೆ? ಹಿಯರ್ ಯು ಗೋ. Smaya? 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 It's my...
ಸ್ಮಯ ಏನು ಮಾಡ್ತಿದ್ದೆ ನೀನು? ಯಾಕೆ ಬೀಳಿಸ್ತಾ ಇದನ್ನ? ಏನ್ರಿ ಇದೆಲ್ಲ? ಒಂದು ಮಗುನ ಸರಿಯಾಗಿ ನೋಡ್ಕೊಳಕ್ಕಾಗಲ್ಲ ಅಂದ್ರೆ ಏನಕ್ಕೆ ಕರ್ಕೊಂಡ್ಬರ್ತೀರಾ? ಸರ್ ಸಾರಿ ಬೈ ಯಾಕೆ ಹಿಂಗೆ ಮಾಡಿದೆ? ಅಷ್ಟು ಗೊತ್ತಾಗಲ್ಲ ನಿನಗೆ. ಎಲ್ಲೋದ್ರೂ ಇದೇ ಆವತ್ರ ಆಯಿತು. ನನಗೆ ಮೆಂಟಲಿ ತುಂಬಾ ಪ್ರೆಷರ್ ಆಗ್ತಾ ಇದೆ. ಯಾಕೆ ಅರ್ಜುನ್, ಏನಾಯ್ತು? ದಯವಿಟ್ಟು ಅರ್ಥ ಮಾಡ್ಕೊ. ಐ ಆಮ್ ಅನ್ ಆರ್ಟಿಸ್ಟ್. ನನಗೆ ಮಾನಸಿಕ ನೆಮ್ಮದಿ ಇಲ್ಲ ಅಂತಾರೆ. ಐ ಕ್ಯಾನ್ ನಾಟ್ ಕಾನ್ಸಂಟ್ರೇಟ್ ಆನ್ ಮೈ ವರ್ಕ್. ನನಗೆ ಸುಂದರವಾದ ಚಿತ್ರನ ಬಿಡಿಸೋಕ್ಕಾಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊ. ಸ್ಮಯಾಳ ಸಂಪೂರ್ಣ ಜವಾಬ್ದಾರಿ ಇನ್ನು ಮುಂದೆ ನಿಂದೆ. ಅರ್ಜುನ್, ನಮ್ಮ ಮಗಳನ್ನ ನಾವೇ ಸ್ವೀಕರಿಸಲಿಲ್ಲ ಅಂತಂದ್ರೆ ಸಮಾಜ ಹೇಗೆ ಸ್ವೀಕರಿಸುತ್ತೆ ಅರ್ಜುನ್? ಅದು ನನಗೆ ಅರ್ಥ ಆಗುತ್ತೆ ಅನ್ನೋ, ಆದರೆ ನನಗೆ ನನ್ನ ಭವಿಷ್ಯನೂ ಮುಖ್ಯ. ಅರ್ಜುನ್, ಮಕ್ಕಳ ಭವಿಷ್ಯನ ನಿರ್ಧರಿಸೋದು, ಅವ್ರಿಗೊಂದು ಒಳ್ಳೆ ಭವಿಷ್ಯನ ಕೊಡೋದು ತಂದೆ ತಾಯಿಯಾಗಿ ನಮ್ಮ ಕರ್ತವ್ಯ ಅರ್ಜುನ್. ಅದು ಪ್ಲೀಸ್ ಅರ್ಥ ಮಾಡ್ಕೋ. ನಿಂಗೆ ಎಷ್ಟೊತ್ತಿ ಹೇಳ್ಬೇಕೆ? ಅರ್ಜುನ್ ಪ್ಲೀಸ್. ಹಲೋ ಮೇಘಾ, ಅರ್ಜೆಂಟಾಗಿ ಮನೆಗೆ ಬರೋಕ್ಕಾಗತ್ತಾ? ಹೌದು, ಅರ್ಜೆಂಟೇ. ಅನು, ನನಗೆ ನಿನ್ನ ನೋವು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆದರೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೀವನದಲ್ಲಿ ಕಷ್ಟಗಳು ಬರೋದೇ ನಾವೆಷ್ಟು ಸ್ಟ್ರಾಂಗ್ ಅಂತ ಅರ್ಥ ಮಾಡಿಸೋದಕ್ಕೆ. ಎಲ್ಲ ಕಷ್ಟಗಳಿಗೂ ಒಂದು ಸೊಲ್ಯೂಷನ್ ಇರುತ್ತೆ. ಏನು ಮಾಡೋದು ಅಂತ ನೋಡೋಣ. ಹಾಂ, ಬನ್ನಿ ಕೂತ್ಕೊಳ್ಳಿ. ಡಾಕ್ಟರ್ ರವಿತೇಜ್ ಅವ್ರು ಕಳಿಸಿದ್ದು ನೀವೇ ಅಲ್ವಾ? ಹೌದು ಡಾಕ್ಟರ್, ನಾನು ಪೀಡಿಯಾಟ್ರಿಷನ್ನ ಕನ್ಸಲ್ಟ್ ಮಾಡಿದೆ. ಕಿವಿ ಗಂಟ್ಲು ಸಮಸ್ಯೆ ಏನೂ ಇಲ್ಲ ಅಂತ ಹೇಳಿದ್ರು. ಆದರೆ ಅವಳಿಗೆ ಏನೋ ಒಂದು ಸಮಸ್ಯೆ ಇದೆ ಅಂತ ನಂಗೆ ಅನ್ಸುತ್ತೆ. ದಯವಿಟ್ಟು ನೀವೊಂದ್ಸಲ ಟೆಸ್ಟ್ ಮಾಡಿ ಹೇಳಿ ಡಾಕ್ಟರ್. ಅಂದ್ರೆ ಅವಳು ಯಾವಾಗಲೂ ಶಾರ್ಪ್ ಆಬ್ಜೆಕ್ಟ್ಸ್ನ ನೋಡೋಕೆ ಇಷ್ಟಪಡ್ತಾ ಇರ್ತಾಳೆ. ಅವಳ ವಯಸ್ಸಿನ ಮಕ್ಕಳ ಜೊತೆ ಸೇರಲ್ಲ, ಆಟ ಆಡಲ್ಲ. ಇನ್ಫ್ಯಾಕ್ಟ್ ನಂಗೇನಾದ್ರೂ ನೋವಾದ್ರೂ ಕೂಡ ಅವಳು ರಿಯಾಕ್ಟ್ ಕೂಡ ಮಾಡೋದಿಲ್ಲ. ನಂಗಂತೂ ತುಂಬಾ ಭಯ ಆಗ್ತಿದೆ ಡಾಕ್ಟರ್. ಮಗುಗೆ ಎಷ್ಟು ವರ್ಷ? ಈಗ ಇವಳಿಗೆ 6 ವರ್ಷ ಡಾಕ್ಟರ್. ಡಾಕ್ಟರ್, ನಾನು ಗಮನಿಸಿದ ಹಾಗೆ ಸ್ಮಯಾಗೆ ರಿಪೀಟೆಡ್ ಆಕ್ಷನ್ಸ್ ಇದೆ. ಮತ್ತೆ ಅವಳು ಕಣ್ಣಲ್ಲಿ ಕಣ್ಣಿಟ್ಟು ನೋಡಲ್ಲ. ಮಗುದು ಬಿಹೇವಿಯರ್ ವಿಡಿಯೋಸ್ ಏನಾದರೂ ಇದೆಯಾ ನಿಮ್ಮ ಹತ್ರ? ಹಾಂ ಡಾಕ್ಟರ್. ಓಕೆ ನೋಡಿ, ಈ ಸಿಂಪ್ಟಮ್ಸ್ ನೋಡಿದ್ರೆ ಮಗುಗೆ ಆಟಿಸಮ್ ಸ್ಪೆಕ್ಟ್ರಮ್ ಅನ್ನೋ ಒಂದು ಡಿಸಾರ್ಡರ್ ಇದೆ ಅಂತ ಹೇಳ್ಬೋದು. ಇದು ಯಾವ ಥರ ಕಾಯಿಲೆ ಡಾಕ್ಟರ್? ನೋ, ಇದು ಕಾಯಿಲೆ ಅಲ್ಲ. ಇದು ಮಕ್ಕಳ ಬ್ರೈನಿಗೆ ಸಂಬಂಧಪಟ್ಟಂತೆ ಇದು ಅವ್ರ ಗ್ರೋತಲ್ಲಿ ಕಾಣಿಸ್ಕೊಳ್ಳೋಂಥ ಒಂದು ಡಿಸಾರ್ಡರ್ ಅಷ್ಟೇ. ಡಾಕ್ಟರ್, ಇದು ವಾಸಿ ಆಗಲ್ವಾ? ನೋಡಿ, ಕಂಪ್ಲೀಟಾಗಿ ವಾಸಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಸರಿಯಾದ ಸಮಯಕ್ಕೆ ಡಯಾಗ್ನೈಸ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟರೆ ಸಿಂಪ್ಟಮ್ಸ್ ಅಂತೂ ಡೆಫಿನೆಟ್ಲಿ ಕಡಿಮೆ ಮಾಡ್ಬೋದು. ನಂಗೆ ಯಾಕೋ ತುಂಬ ಭಯ ಆಗ್ತಿದೆ ಡಾಕ್ಟರ್. ಪ್ಲೀಸ್ ಹೆಲ್ಪ್ ಮೀ ಔಟ್. ನೋಡಿ, ನೀವು ಧೈರ್ಯವಾಗಿರಿ. ಈ ಥರ ಸಿಂಪ್ಟಮ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ಈಗ ಹಲವಾರು ಥೆರಪೀಸ್ ಇದೆ. ಆ್ಯಂಡ್ ಈ ಥೆರಪೀಸ್ ಕೊಡೋದಕ್ಕೆ ಎಷ್ಟೊಂದು ಇನ್ಸ್ಟಿಟ್ಯೂಷನ್ಗಳು ಇದೆ. ನನಗೆ ಪರ್ಸ್ನಲಾಗಿ ಗೊತ್ತಿರೋ ಒಂದು ಇನ್ಸ್ಟಿಟ್ಯೂಷನ್ನ ನಿಮಗೆ ಸಜೆಸ್ಟ್ ಮಾಡ್ತೀನಿ. ನೀವು ಅಲ್ಲಿ ಹೋಗಿ ಟ್ರೈ ಮಾಡ್ಬೋದು. ಆ್ಯಂಡ್ ನೀವು ಕೂಡ ಈ ಸಿಚುವೇಶನ್ನ ಕಂಟ್ರೋಲ್ ಮಾಡ್ಬೋದು. ಕೆಲವು ಯೂಟ್ಯೂಬ್ ಲಿಂಕ್ಸ್ಗಳಿದೆ ಆ್ಯಂಡ್ ನನ್ನ ಹತ್ರ ಕೆಲವು ಲಿಂಕ್ಸ್ ಇದೆ, ನಿಮಗೆ ಕೊಡ್ತೀನಿ. ಆ್ಯಂಡ್ ಇಫ್ ಎನಿಥಿಂಗ್ ಫರ್ದರ್ ಯು ಕ್ಯಾನ್ ಆಲ್ವೇಸ್ ಅಪ್ರೋಚ್ ಮೀ, ನೋ ಪ್ರಾಬ್ಲಮ್. ಓಕೆ.
ನಿಂಗೆ ಬಲೂನ್ ಅಂದ್ರೆ ತುಂಬ ಇಷ್ಟನಾ? ಮತ್ತೆ ಹಾರೋಗ್ದಿರಂಗೆ ಒಂದು ಐಡಿಯಾ ಮಾಡ್ತೀನಿ ಇರು. ರಾಹುಲ್, ಹಾಂ? ನೀನೇನಿಲ್ಲಿ? ಇಲ್ಲ, ನಮ್ಮ ಮನೆ ಇಲ್ಲೇ ಹತ್ರ, ಅವಾಗವಾಗ ಬರ್ತಾ ಇರ್ತೀನಿ. ಓಕೆ. ನಿಮ್ಮ ಮಗುನಾ? ಹೌದು. ಏನು ಪುಟ ನಿನ್ನ ಹೆಸರು? ಇವಳ ಹೆಸರು ಸ್ಮಯಾ ಅಂತ. ಅನು, ಮಗು ಯಾಕೆ ಮಾತಾಡ್ತಿಲ್ಲ, ರಿಯಾಕ್ಟು ಮಾಡ್ತಿಲ್ಲ? ಶೀಸ್ ಎನ್ ಆಟಿಸ್ಟಿಕ್ ಚೈಲ್ಡ್. ಆರ್ಟಿಸ್ಟಿಕ್ಕಾ? ಹಾಗಂದ್ರೆ ಬೆಳವಣಿಗೆಯಲ್ಲಿ ಸ್ವಲ್ಪ ತೊಂದರೆ ಇರುತ್ತೆ. ಇವಳು ಹುಟ್ಟಿದಾಗ ಸದಾ ನಗ್ತಾ ಇರಬೇಕು ಅಂತ ಇವಳ ಹೆಸರನ್ನ ಸ್ಮಯಾ ಅಂತ ಇಟ್ಟೆ. ಆದ್ರೆ ಇವಳ ಮುಖದಲ್ಲಿ ನಗುನೇ ಕಾಣದೆ ಹೋಯ್ತು. ಆ ನಗು ಹುಡ್ಕೋ ಹೋರಾಟದಲ್ಲಿದ್ದೀವಿ ಈಗ. ಇನ್ಮೇಲೆ ನಿಮ್ಮ ಹೋರಾಟಕ್ಕೆ ನಾನು ಕೈ ಜೋಡಿಸ್ತೀನಿ. ಥ್ಯಾಂಕ್ ಯು ರಾಹುಲ್. ಬಾ ಚಿನ್ನು. ಏ ರಾಹುಲ್, ಬಾ ಪ್ಲೀಸ್. ಕಾಫಿನಾ ಟೀನಾ? ಟೀ. ಓಕೆ. ರಾಹುಲ್, ಸ್ಮಯಂಗೆ ಇದೇ ಪ್ರಪಂಚ. ನನ್ಗನ್ಸುತ್ತೆ ಅವಳಿಗೆ ಆರ್ಟಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅಂತ. ನೀವು ಯಾಕೆ ಅವಳನ್ನ ಅದರಲ್ಲೇ ಮುಂದುವರಿಸಬಾರ್ದು? ಹೌದು, ಇದ್ಯಾಕೆ ನಂಗನ್ನಿಸ್ಲಿಲ್ಲ? ಇಟ್ಸ್ ಅ ಗುಡ್ ಐಡಿಯಾ. ನಮಸ್ತೆ ಮ್ಯಾಮ್. ನಮಸ್ತೆ. ನನ್ನ ಹೆಸರು ರಾಹುಲ್ ಅಂತ. ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ ರೇಖಾ ಮ್ಯಾಮ್. ಏನಾಗಬೇಕಿತ್ತು ಹೇಳಿ. ಏನಿಲ್ಲ, ನನ್ನ ಫ್ರೆಂಡ್ ಅನು ಅಂತ, ಅವ್ರ ಮಗು ಸ್ಮಯಾ ಅಂತ. ಶೀ ಈಸ್ ಆ್ಯನ್ ASD ಚೈಲ್ಡ್. ಅವಳಿಗೆ ಆರ್ಟಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಅದಕ್ಕೆ ಅವಳನ್ನ ನಿಮ್ಮ ಹತ್ರ ಟ್ರೈನಿಂಗ್ ಕೊಡ್ಸೋಣ ಅಂತ ಬಂದೆ. ಓಕೆ, ನೋ ವರೀಸ್. ಕರ್ಕೊಂಬನ್ನಿ. ನಾನು ಸುಮಾರು ಮಕ್ಕಳಿಗೆ ಆ ರೀತಿ ಟ್ರೈನ್ ಮಾಡಿದ್ದೀನಿ. ಕರ್ಕೊಂಬನ್ನಿ. ಸರಿ ಮೇಡಮ್, ನಾಳೆ ಬರ್ತೀನಿ. ಥ್ಯಾಂಕ್ ಯು. ಹಲೋ ಮೇಡಮ್. ಹಲೋ. ನಿನ್ನೆ ಹೇಳಿದ್ನಲ್ಲ ನನ್ನ ಫ್ರೆಂಡ್ ಅನು ಅಂತ. ಹಾಯ್. ಹಾಯ್. ಇವಳೇ ಸ್ಮಯಾ. ಹಾಯ್ ಸ್ಮಯಾ. ಮೇಡಮ್, ಸ್ಮಯಂಗ್ ಮಾತ್ರ ಆರ್ಟಲ್ಲಿ ಇಂಟ್ರೆಸ್ಟ್ ಇದೆಯೋ ಅಥವಾ ಯೂಶಲಿ ಇಂಥ ಮಕ್ಕಳಿಗೆ ಆರ್ಟಲ್ಲಿ ಇಂಟ್ರೆಸ್ಟ್ ಇರುತ್ತೋ ಮೇಡಮ್? ಹೌದು, ಇದು ತುಂಬಾನೇ ಕಾಮನ್. ಇಂಥ ಮಕ್ಕಳಿಗೆ ಏನಾದರೂ ಒಂದು ಟ್ಯಾಲೆಂಟ್ ಇರುತ್ತೆ, ಅದನ್ನು ಮೋಸ್ಟ್ ಆಫ್ ದ ಪೇರೆಂಟ್ಸ್ ರೆಕಗ್ನೈಸ್ ಮಾಡಲ್ಲ. ನೀವು ಫೈಂಡ್ ಔಟ್ ಮಾಡಿದ್ದೀರಾ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದ್ಯಾಟ್. ಇದರಿಂದ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ, ಐ ಕಾಂಟ್ಯಾಕ್ಟ್ ಇಂಪ್ರೂವ್ ಆಗುತ್ತೆ, ಗ್ರಾಸ್ ಮೋಟಾರ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ಅವ್ರ ಭಾವನೆಗಳನ್ನ ವ್ಯಕ್ತಪಡಿಸೋಕೆ ಇದೊಂದು ಒಳ್ಳೆ ವೇದಿಕೆ. ಟು ಬಿ ಪ್ರಿಸೈಸ್, ಆರ್ಟ್ ಕ್ಯಾನ್ ಬಿ ಅ ಗುಡ್ ಥೆರಪಿ ಫಾರ್ ASD. ಲೆಟ್ಸ್ ವರ್ಕ್ ಟುಗೆದರ್.
ಒಲವಿನ ಗಿಣಿಯೇ ನನ್ನ ಆಸೆಯ ಗಣಿಯೇ, ಒಲವಿನ ಗಿಣಿಯೇ ನನ್ನ ಆಸೆಯ ಗಣಿಯೇ. ಹಾರು 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 ಬಾನೆತ್ತರಕ್ಕೆ, ಎಲ್ಲ ಎಲ್ಲೆಯ ಮೀರಿ ಮರಳಿ ಗೂಡಿಗೆ ಜಾರಿ. ನಿನ್ನ ಅಂದಕ್ಕೆ ನೀನೆ ಸಾಟಿ, ನಿನ್ನ ಶಕ್ತಿಗೆ ನೀನೆ ಸಾಟಿ, ನಿನ್ನ ಛಲಕ್ಕೆ ನೀನೆ ಸಾಟಿ, ನಿನಗೆ ನೀನೆ ಸಾಟಿಯೇ. ಹಾರು 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 ಬಾನೆತ್ತರಕ್ಕೆ, ಎಲ್ಲ ಎಲ್ಲೆಯ ಮೀರಿ ಮರಳಿ ಗೂಡಿಗೆ ಜಾರಿ. ಗೆಲ್ಲುವ ಬಲದಲ್ಲಿದೆ ನಿನ್ನ ತಪಸ್ಸು, ನೀ ಅದನ್ನು ಜಯಿಸು. ಮೋಡ ಕಾರ್ ಮೋಡವಾದರೆ ಸೂಚನೆ, ಅದು ಸರಿದಾಗಲೇ ಮಳೆ. ಗುಡುಗು ಸಿಡಿಲು ಗಾಳಿ ಸೂಚನೆ, ಅದು ಕಂಡಾಗಲೇ ಮಳೆ. ಕಾಯುವುದು ಕಾಯಿಸುವುದು ಸೂಚನೆ, ಅದು ಮೀರಿದಾಗಲೇ ಮಳೆ. ಒಲವಿನ ಗಿಣಿಯೇ ನನ್ನ ಆಸೆಯ ಗಣಿಯೇ, ಒಲವಿನ ಗಿಣಿಯೇ ನನ್ನ ಆಸೆಯ ಗಣಿಯೇ. ಹಾರು 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 ಬಾನೆತ್ತರಕ್ಕೆ, ಎಲ್ಲ ಎಲ್ಲೆಯ ಮೀರಿ ಮರಳಿ ಗೂಡಿಗೆ ಜಾರಿ. ಸ್ಮಯ ಮಾಡಿರೋ ಪೇಂಟಿಂಗ್ನ ನಾನು ಈಗಲೇ ಕಳಿಸ್ತೀನಿ. ದಯವಿಟ್ಟು ಇಂಟರ್ನ್ಯಾಷನಲ್ ಆರ್ಟ್ ಫೆಸ್ಟಿವಲ್ಗೆ ಅವಳ ಪೇಂಟಿಂಗ್ನ ಡಿಸ್ಪ್ಲೇ ಮಾಡಿ. ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಹೌದು, ಆ್ಯಂಡ್ ಶಿ ಈಸ್ ಅನ್ ASD ಚೈಲ್ಡ್. Sorry, Smaya. ಹಲೋ ಮ್ಯಾಮ್. ಹಲೋ. ಸ್ಮಯನ್ ಮುಖದಲ್ಲಿ ನಗು ತರಿಸ್ಬೇಕು ಅನ್ನೋ ನನ್ನ ಹೋರಾಟಕ್ಕೆ ಜಯ ಸಿಕ್ಕಿದ್ದು ನಿಮ್ಮಿಂದ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಯು ಆರ್ ಮೋಸ್ಟ್ ವೆಲ್ಕಮ್. ರಾಹುಲ್, ಎಲ್ಲ ಸಂಬಂಧಕ್ಕಿಂತ ಮಿಗಿಲಾಗಿದ್ದು ಸ್ನೇಹ ಸಂಬಂಧ ಅನ್ನೋದನ್ನ ನೀನ್ ಪ್ರೂವ್ ಮಾಡ್ಬಿಟ್ಟೆ. ಥ್ಯಾಂಕ್ ಯು. ಇಟ್ಸ್ ಮೈ ಪ್ಲೆಷರ್. ಸ್ಮಯಾ, ಸ್ಮಯಾಳ ಹಾಗೆ ಹಲವಾರು ಮಕ್ಕಳು ಜಗತ್ತಿನಲ್ಲಿ ಈ ಅಸ್ವಸ್ಥತೆಯಿಂದ ನರಳುತ್ತಿದ್ದಾರೆ. ಇಂತಹ ಮಕ್ಕಳು ಸ್ವಾವಲಂಬನೆಯ ಬದುಕು ಸಾಗಿಸಬೇಕಾದರೆ ಪೋಷಕರು ಮತ್ತು ಸಮಾಜ ಸಹಕರಿಸಬೇಕಾಗಿದೆ. ಈ ಅಸ್ವಸ್ಥತೆಯ ಇತಿಹಾಸವಿದ್ದವರೇ ಹಲವರು ತಮ್ಮ ವಿಶೇಷ ಪ್ರತಿಭೆಗಳಿಂದ ಇತಿಹಾಸದ ಪುಟ ಸೇರಿದ್ದಾರೆ. ಉದಾಹರಣೆಗೆ ಬಿಲ್ ಗೇಟ್ಸ್, ಆಲ್ಬರ್ಟ್ ಐನ್ಸ್ಟೈನ್, ಐಸಾಕ್ ನ್ಯೂಟನ್, ಚಾರ್ಲ್ಸ್ ಡಾರ್ವಿನ್, ಶ್ರೀನಿವಾಸ ರಾಮಾನುಜನ್. ಪ್ರತಿಯೊಂದು ಜೀವಿಯು ಭಗವಂತನ ಅದ್ಭುತ ಸೃಷ್ಟಿ. ಅದರಲ್ಲಿ ನ್ಯೂನ್ಯತೆಗೆ ಒತ್ತು ಕೊಡದೆ ಅನ್ಯೋನ್ಯತೆಯಿಂದ ಜೀವಿಸೋಣ.